ಬ್ಲ್ಯಾಕ್ ಮನಿನ ಮುಚ್ಚಿಡೋದಕ್ಕೆ ಸ್ವಿಸ್ ಬ್ಯಾಂಕ್ ಏನಕ್ಕೆ ಫೇಮಸ್, ಸ್ವಿಸ್ ಬ್ಯಾಂಕ್ ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ನ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸ್ವಿಸ್ ಬ್ಯಾಂಕ್ ಅನ್ನೋದು ಒಂದೇ ಬ್ಯಾಂಕ್ ಅಲ್ಲ, ಸ್ವಿಟ್ಜರ್ಲೆಂಡಲ್ಲಿ ಇರೋ ಎಲ್ಲ ಬ್ಯಾಂಕು ಸ್ವಿಸ್ ಬ್ಯಾಂಕ್ ಅಂತಲೇ ಕರೆಯೋದು. ಸ್ವಿಸ್ ಬ್ಯಾಂಕಲ್ಲಿ ನಾರ್ಮಲ್ ಅಕೌಂಟ್ನ ಯಾರು ಬೇಕಾದರೂ ಆನ್ಲೈನಲ್ಲಿ ಈಸಿಯಾಗಿ ಓಪನ್ನ ಮಾಡಿಸ್ಬೋದು. ಆದರೆ ಸ್ವಿಸ್ ಬ್ಯಾಂಕು ಫೇಮಸ್ ನಂಬರ್ಡ್ ಅಕೌಂಟ್ಗೆ. ಈ ನಂಬರ್ಡ್ ಅಕೌಂಟ್ನ ಓಪನ್ ಮಾಡಿಸೋದು ತುಂಬಾ ಕಷ್ಟ. ಈ ನಂಬರ್ಡ್ ಅಕೌಂಟಲ್ಲಿ ಕಸ್ಟಮರ್ಸ್ ನೇಮು, ಅಡ್ರೆಸ್ಸು ಏನೂ ಇರಲ್ಲ. ಅದ್ರ ಬದಲು ಒಂದು ಯೂನಿಕ್ ನಂಬರ್ ಅಂತ ಕೊಟ್ಟಿರ್ತಾರೆ. ಇದರಿಂದ ಅಕೌಂಟ್ ಓನರ್ ಯಾರು ಅಂತ ತಿಳ್ಕೊಳ್ಳೋಕೆ ಆಗಲ್ಲ. ಮತ್ತೆ ಸ್ವಿಟ್ಜರ್ಲೆಂಡಲ್ಲಿ ಇರೋ ರೂಲ್ ಪ್ರಕಾರ ಸ್ವಿಸ್ ಬ್ಯಾಂಕ್ ಕಸ್ಟಮರ್ಸ್ ಇನ್ಫಾರ್ಮೇಶನ್ ಕಸ್ಟಮರ್ ಪರ್ಮಿಷನ್ ಇಲ್ದೇನೆ ಯಾರಿಗೂ ಕೂಡ ಶೇರ್ ಮಾಡಂಗಿಲ್ಲ. ಮತ್ತೆ ಈ ನಂಬರ್ಡ್ ಅಕೌಂಟ್ ನ ನೀವು ಓಪನ್ ಮಾಡಿಸಬೇಕು ಅಂದ್ರೆ ಮಿನಿಮಮ್ ಡೆಪಾಸಿಟ್ $1,00,000 ಅಂದ್ರೆ 86 ಲಕ್ಷ. ಸೊ ಸ್ವಿಟ್ಜರ್ಲೆಂಡ್ ಅಲ್ಲಿ ಇರೋ ಈ ರೂಲ್ಸ್ ಇಂದ ವಿಜಯ್ ಮಲ್ಯ, ನೀರವ್ ಮೋದಿ ಮತ್ತೆ ಸುಮಾರು ಪೊಲಿಟಿಷಿಯನ್ಸ್ ಗಳು ಅವ್ರ ಬ್ಲಾಕ್ ಮನೀಸ್ಗಳನ್ನ ಇಲ್ಲಿ ಸೇಫ್ ಆಗಿ ಸ್ಟೋರ್ ಮಾಡ್ತಾರೆ. ಮತ್ತೆ ಇದ್ರಲ್ಲಿ ಸುಮಾರು ಜನ ಅವರಾಗವರೇ ಹೋಗಿ ಡೈರೆಕ್ಟ್ ಆಗಿ ಸ್ಟೋರ್ ಮಾಡಲ್ಲ, ಬೇರೆಯವ್ರ ಕೈಯಿಂದ ಸ್ಟೋರ್ ಮಾಡಿಸ್ತಾರೆ. ಸೊ ಇದರಿಂದ ಇನ್ನೂ ಪ್ರೊಟೆಕ್ಷನ್ ಸಿಕ್ಬಿಡುತ್ತೆ. 2010 ಅಲ್ಲಿ ಸರ್ವೆ ಪ್ರಕಾರ ಬರೀ ಇಂಡಿಯನ್ಸ್ 9,000 ಕೋಟಿಗಿಂತ ಜಾಸ್ತಿ ಬ್ಲಾಕ್ ಮನಿನ ಸ್ವಿಸ್ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರಂತೆ. ಇವಾಗ 2025 ಅಲ್ಲಿ ಅದು ಎಷ್ಟಾಗಿರ್ಬೇಡ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನಿಮ್ಮ ಸ್ಕೂಲ್ ಕಾಲೇಜಸ್ ಅಲ್ಲಿ ಹೇಳ್ಕೊಡಲ್ಲ. ಅದಕ್ಕೆ ಈ ರೀತಿ ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.